ಎಲ್ಲ ಆಸ್ತಿನೂ ಆ ನನ್ನ ಸೌತಿ ಮಗನ ಹೆಸರಿನಾಗೆ ಮಾಡಿದಿರಲ್ಲ, ನನ್ನ ಮಗ ಏನ್ ಮಾಡವನೆ? ಕಾಂಚನ, ಪಾಪ ನನ್ನ ಎಳೆ ಕಂದ ರಂಗೇಗೌಡ ಅದನ್ನ ಕಣ್ಣಾರ ನೋಡ್ಬಿಟ್ಟ. ಯಾವ ಮಗ ತಾನೆ ಮಲ್ತಾಯಿನೇ ಆದ್ರು ತಾನು ಎತ್ತು ಮಗನ್ಗಿಂತಲೂ ಸಣ್ಣಾಗಿ ನೋಡ್ಕೊಳ್ತಿರೋಳನ್ನ ಕೊಲ್ಲಕ್ ಬಂದ್ರೆ ಸುಮ್ಕಿದ್ದಾತ ಹೇಳು? ಕೋರ್ಟ್ನಾಗೆ ಕಂಡದ್ದನ್ನು ಕಂಡಂಗೆ ಹೇಳಿ ಅವ್ರನ್ನ ಜೈಲ್ಗೆ ಹಾಕ್ಸ್ಬಿಟ್ಟ. ಅವತ್ತಿಂದ ಅವ್ರ ಅಪ್ಪನ ಹೆಸರು ಎತ್ತಿದ್ರೆ ಸಾಕು ಕೆಂಡ ಮಂಡ್ಲ ಆಗಕ್ ಶುರುವಾಗ್ಬಿಟ್ಟ. ಹಟ್ಟಿನಾಗೆ ಹಿರೇಗೌಡ್ರು ಒಂದು ಪಟಾನು ಇಲ್ದಂಗೆ ಸುಟ್ಟಾಕ್ಬಿಟ್ಟ ಕಣವ. ಆದ್ರೆ ಆ ಸತ್ಯ ಜನಗಳಿಗೆ ಗೊತ್ತಿಲ್ಲದೆ ಹಳ್ಳಿನಾಗೆ ಆಳ್ಗೊಂದೊಂದು ಮಾತುಗಳಂದ್ರು ಕಣವ. ರಂಗೇಗೌಡ ನೋವನ್ನ ನಾನೇ ಕೊಂದುಬಿಟ್ಟೆ ಅಂದ್ರು. ಕೆಲವು ಜನಗಳಂತೂ ನಾನೇ ಸಂಚು ಮಾಡಿ ಹಿರೇಗೌಡ್ರನ್ನ ಜೈಲಿಗೆ ಕಳಿಸ್ತೆ ಅಂತಾನೂ ಅಂದ್ರು. ಆದ್ರೆ ನಾನು ಯಾವುದಕ್ಕೂ ಅಂಜನಿಲ್ಲ ಕಣವ. ಯಾಕಂದ್ರೆ ನನಗೆ ನನ್ನೇ ನೆಂಬ್ಕೊಂಡಿರೋ ನನ್ನ ಮಗ ರಂಗೇಗೌಡನ ಸಂತೋಷ ಮುಖ್ಯ ಆಗಿತ್ತು ಕಣವ. ಅದಕ್ಕೆ ಮಹೇಶಂಗೆ ಎತ್ತವನ್ ಪಿರುತಿ ತೆಪ್ಸಿದ್ರು ಸರಿಯೇ, ನನ್ನ ಮಗ ರಂಗೇಗೌಡ ನೆಮ್ಮದಿಯಾಗಿರ್ಬೇಕು ಅಂತ ಈ ಹಳ್ಳಿ ಜನಗಳಿಗೂ ತಲೆ ಕೆಡ್ಸ್ಕೊಳ್ದೆ ಕೊಳ್ಳಾಕ್ ತಾಳಿ ಇದ್ರು ಇದುವೆ ಯಾಕೆ ಬದುಕ್ತೀವ್ನಿ ಕಣವ. ಗಂಡ ಇಲ್ದೆ ಈ ಸಮಾಜದಾಗೆ ಬದುಕೋದು ಏಟ್ ಕಷ್ಟ ಅನ್ನೋದು ನಿಂಗೇನು ಬಿಡಿಸಿ ಹೇಳ್ಬೇಕಾಗಿಲ್ಲ. ನಾನು ಆ ಸಂತೋಷನ ನಮ್ಮ ರಂಗೇಗೌಡನಿಗೋಸ್ಕರ ತ್ಯಾಗ ಮಾಡಿಬಿಟ್ಟಿವ್ನಿ. ಒಂದು ವೇಳೆ ನಾನೇ ಏನಾರ ಅವ್ರ ಅಪ್ಪ ಇನ್ನ ಎಟ್ಟಿಗೆ ಕರ್ಕೊಂಬಂದ್ರೆ ಎಲ್ಲಿ ರಂಗೇಗೌಡ ಅವ್ರನ್ನ ಕೊಂದು ಜೈಲ್ಗೆ ಹೋಗ್ಬಿಡ್ತಾನೋ ಅನ್ನೋ ಭಯ ಕಣವ ನನಗೆ. ಆಮೇಲೆ ನೀನು ನನ್ನಂಗೆ ಗಂಡ ಇದ್ರು ಇದ್ವೇ ಹೆಂಗ್ ಬದುಕ್ಬೇಕಾಯ್ತದೆ ಕಣವ. ಅದಕ್ಕೆ ಅಪ್ಪಿ ತಪ್ಪಿನು ರಂಗೇಗೌಡನ ಮುಂದೆ ಅವರಪ್ಪ ಇನ್ ಹೆಸರೇ ಎತ್ತಿ ಅವನ ಕೋಪ ಬರಂಗ್ ಮಾಡ್ಬೇಡ ಕಣವ. ಅವ್ರಿವ್ರು ಹೇಳಿದ ಮಾತು ಕೇಳಿ ಹಿರೇಗೌಡ್ರನ್ನ ಎಟ್ಟಿ ಕರ್ಕ ಬರ್ತೀನಿ ಅಂತ ಬ್ಯಾಡ್ದೇ ಇರೋ ಕ್ಯಾಮೆಗೆಲ್ಲ ಕೈ ಹಾಕಿ ನಮ್ ರಂಗೇಗೌಡ ಜೈಲಿಗೆ ಹೋಗೋಗ್ ಮಾಡ್ಬೇಡ ಕಣವ. ಯಾಕಂದ್ರೆ ರಂಗೇಗೌಡ ಅಂದ್ರೆ ನನ್ ಪಿರಾಣ ಕಣವ. ಅವನಿಲ್ದೆ ನನ್ ಬದುಕಕ್ ಆಗಕ್ಕಿಲ್ಲ ಕಣವ. ನನ್ ಕಂದ ಇಲ್ದೆ ನನ್ ಕೈಲಿರಕ್ ಆಗಕ್ಕಿಲ್ಲ ಕಣವ. ನನ್ ಕೈಲಿರಕ್ ಆಗಕ್ಕಿಲ್ಲ. ನೀನ್ ಇಷ್ಟು ಸುಲಭವಾಗಿ ಸೋಲ್ ಒಪ್ಕೊಳ್ಳೋಕಿಲ್ಲ ಅನ್ನೋದು ನನಗೆ ಸಂದಾಗ ಗೊತ್ತಿತ್ತು. ಅದಕ್ಕೆ ನಾಟಕ ಮಾಡಿ ಕಣ್ಣೀರ್ ಹಾಕ್ತಾ ಇದೀಯ.
ಆದಷ್ಟು ಬಿರ್ನೆ ದಿಟವಾಗಿ ಕಣ್ಣೀರ್ ಹಾಕೋ ದಿನ ಬಂದೇ ಬರ್ತದೆ. ಅದನ್ನ ನೋಡ್ ಅವತ್ತು ಒಂದ್ ಚೊಂಬ್ ನೊರೆ ಹಾಲು ಕುಡ್ದು ಸಂತೋಷ ಪಡ್ತೀನಿ.